ಅದು ಇವತ್ತು ಮತ್ತೆ ಪ್ರಶ್ನೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಈ ನೆಲೆಗಟ್ಟಿನಾಗ ಬಿ ಜೆ ಪಿ ಸುಮ್ಮನೆ ತಾವು ಅಧಿಕಾರಕ್ಕೆ ಉಳಿಬೇಕು ಅನ್ನೋ ಕಾರಣ ಏನೇನೋ ಮಾಡೋದು ಗಿಮಿಕ್ ಮಾಡೋದು ಹೋಗ್ಬೇಕೆಂದು ದೇಶ ಉಳಿಬೇಕು, ದೇಶ ಹೊಡಿಬಾರ್ದು ಇಂಥ ಮಾಡಿದಕ್ಕಾಗಿದ್ರಿ. ನಾವು ಅಷ್ಟೇ ಇರಬೇಕು, ಇನ್ನೊಬ್ರು ಬೇಡ ಅಂದಕ್ಕಾಗಿ ಪಾಕಿಸ್ತಾನ ನಿರ್ಮಾಣ ಆಯ್ತು. ನಮ್ಮ ಧರ್ಮೀಯರು ಹೆಚ್ಚಿರಲಿ ಅನ್ನೋಂಥ ಚಿಕ್ಕಾಡಿಸುವಾಗೆ ಒಡದು ಪಾಕಿಸ್ತಾನ ಹೋಗಿಬಿಡ್ತು. ಈ ಕಡೆ ಪೂರ್ವ ಪಾಕಿಸ್ತಾನ ಅಂತ, ಆ ಕಡೆ ಪಶ್ಚಿಮ ಪಾಕಿಸ್ತಾನ ಅಂತು. ಎಷ್ಟು ಮಟ್ಟಿಗೆ ನಾವು ಮುಂದುವರೆದಿಪ್ಪ ಅಂದ್ರೆ ಆ ವಿಷಯದಲ್ಲಿ ಕಡಿಕ ಯಾರು ಸಾರೇ ಜಹಾ ಸೆ ಅಚ್ಚ ಹಿಂದೂ ಸದಾ ಹಮಾರ ಬರೆದಂಥವ್ರು ಪಾಕಿಸ್ತಾನ ರಾಷ್ಟ್ರಗೀತೆ ಬರೆಯುವಂಗಾಗಿ ಹೋಗ್ಬಿಟ್ಟಿದ್ದು. ಇದಕ್ಕೆ ಕಾರಣ ನಾವು ಕಾರಣ, ಅವರು ಕಾರಣ, ಇಬ್ಬರು ಕಾರಣ. ಅದಕ್ಕೆ ಈ ದಿಶೆಯಲ್ಲಿ ಇಂಥ ವಿಚಾರಗಳನ್ನು ಹಬ್ಬಿಸಲಾರದ ಎಲ್ಲರೂ ಕೂಡಿ ಹೋಗುವಂಥದ್ದು ಮಾಡಬೇಕಾಗಿದೆ. ಮತ್ತು ಕ್ಷೇತ್ರ ವಿಂಗಡಣೆ ಬಗ್ಗೆ ಇನ್ನಷ್ಟು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿ ಎಲ್ಲರಿಗೂ ಸಮಾನವಾಗಿ ಹಂಚಿ ಹೋಗುವಂಥ ಕ್ಷೇತ್ರ ವಿಂಗಡಣೆ ಮಾಡಬೇಕು. ಎಲ್ಲ ಇದ್ದ ಕ್ಷೇತ್ರ ವಿಂಗಡಣೆ ನೆಲೆಗಟ್ಟಿನೆಲ್ಲ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋ ವಿಚಾರ ಮಾಡಬೇಕು. ಜೊತೆಗೆ ಹಿಂದಿಯನ್ನು ಒತ್ತಡದಿಂದ ಹಾಕಲಿಕ್ಕೆ ಹೋಗಬೇಡ್ರಿ. ಅದನ್ನು ಎಲ್ಲರೂ ಹಿಂದಿ ಮೇಲೆ ಪ್ರೀತಿ ಇದೆ. ಉತ್ತರ ಭಾರತದಲ್ಲಿ ಪ್ರೀತಿ ದಕ್ಷಿಣದವ್ರಿಗೆ, ದೆಹಲಿಯಲ್ಲಿ ಪ್ರೀತಿ ಜಾಗ ಅವ್ರಿಗೆ, ಹಿಂದಿ ಕಲಿತಿರ್ತಾರೆ. ಅದು ನೀವು ಕಲಿಯಬೇಕಂತಂದಾಗ ಪರಸ್ಪರ ಸ್ಟಾರ್ಟ್ ಆಗಿದೆ. ಸ್ವಾಭಿಮಾನ್ಯದಿಂದ ಇಲ್ಲಪ್ಪ ನಾವು ಕಲಿಯೋದಿಲ್ಲ. ಅದಕ್ಕಾಗಿ ಎಲ್ಲ ನೆಲೆಗಟ್ಟಿನೆಲ್ಲ ಈ ಚರ್ಚೆಯನ್ನು ಇಲ್ಲಿ ಬಿಡೋದು ಭಾಳ ಸೂಕ್ತ. ಈಗಾಗಲೇ 22ನೇ ತಾರೀಕಿಗೆ ಇವರೆಲ್ಲ ಕೂಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ದಕ್ಷಿಣದವರು. ಅವ್ರ ಇನ್ನಿಷ್ಟ ಅವ್ರಿಗೂ ಈಗ ಮೋದಿಯವ್ರ ಆಡಳಿತ ಸಾಕಾಗಿದೆ. ಎಲ್ಲರಿಗೂ ಅವ್ರ ಮುಂದೆ ಕೈ ಮುಕ್ಕೊಂಡು ನಿಲ್ಲೋದು. ಅದಕ್ಕೆ ಮತ್ತೆ ಇವರೇ ನಿಮ್ಮ ಮುಂದೆ ಕಂಟಿನ್ಯೂ ಆಗುವಂಥದ್ದು ಇದೇ ವಿಚಾರ ಸಾರಿ ಚೆನ್ನಾಗಿ ಮುಂದೆ ಬಂದ್ರೆ ನಮ್ದು ಹೆಂಗಪ್ಪ ಅದು ಭಯ ಆಗ್ಯದ. ಅದಕ್ಕೆ ಅವ್ರು ಇದಂಥವ್ರು ಇದಕ್ಕೆ ಏನಾದರೂ ಉಪಾಯ ಹುಡುಕ್ಬೇಕಂತೇಳಿ ಕೂಡ್ತಾ ಇದ್ದಾರೆ. ಅದು ಮೇಲೆ ಕೂಡಿ ಮತ್ತೆ ಹೊಸ ವಿಚಾರ ಬಂದು ದೇಶ ನಿಶ್ಚಿತವಾಗಿ ಅಲ್ಲಿ ಭಾಗ ಆಗುವಂಥದ್ದು ಆಗಬಾರ್ದು ಅನ್ನೋದು ಇವತ್ತಿನ ಕಳಕಳಿ ಈ ಚಿಂತನೆಯಲ್ಲಿ ಈ ವಿಷಯ ತೆಗೆದುಕೊಂಡಿದ್ದರಲ್ಲಿ ಎಲ್ಲ ನೆಲೆಗಟ್ಟಲ್ಲಿ ದ್ವಿಭಾಷಾರರಲ್ಲಿ ತ್ರಿಭಾಷಾರ ಇರಲಿ, ಒಟ್ಟಿನಲ್ಲಿ ಒತ್ತಾಯ ಇಲ್ಲದೆ ಹಿಂದಿ ಕಲೀಲಿ. ಜೊತೆಗೆ ಈ ಕ್ಷೇತ್ರ ವಿಂಗಡಣೆ ಮಾಡೋಲ್ಲ, ಶಾಸ್ತ್ರೀಯ ನೆಲೆಗಟ್ಟಿನಲ್ಲಿ ವಿಂಗಡಣೆಗಳಾಗಲಿ, ಯಾರಿಗೂ ಅನ್ಯಾಯ ಆಗೋದಿಲ್ಲ ಅಂತ ಹೇಳ್ತಾ ಅನ್ಯಾಯ ಆದಾಗ ಪ್ರತಿಭಟನೆ ಸ್ಟಾರ್ಟ್ ಆಗ್ತದೆ. ಅದಾಗದೆ ನೋಡ್ಕೊಳ್ಳೋದು ಇವತ್ತಿನ ಪ್ರಧಾನಿಯವ್ರ ಕೆಲಸ. ಆ ಕೆಲಸ ಅವ್ರು ಮಾಡ್ತಾರೆ ಅನ್ನೋಂಥ ನಂಬಿಕೆಯಿಂದ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗಂಡೆ ವಂದನೆಗಳು.